ಅಂದ್ರೆ ಈ ಏನು ಫೋಟೋ ವಿಡಿಯೋ ಕಾಲ್ ಮಾಡುವ ಮೂಲಕ ಈ ಪ್ರಕರಣ ಏನು ಹೊರಗಡೆ ಬಂತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ರಾಜ್ಯಾದ್ಯಂತ ಬೆಂಬಲ ಒಟ್ಟು ಒಂದಷ್ಟು ಜನ ನಿಮಗೆ ಆತ್ಮಸ್ಥೈರ್ಯವನ್ನ ತುಂಬುವಂತ ಕೆಲಸ ಮಾಡಿದ್ರು. ನಿನ್ನೆ ಒಬ್ರು ರಾತ್ರಿ ನೀವೆಲ್ಲ ಇದು ಮಾಡಿದಾಗ ಒಬ್ರು ರೇಡಿ ಅಜ್ಜಿ ಅಂತ ಕಾಣುತ್ತೆ, ಅವ್ರು ಮಾತಾಡಿದ್ರು, ಏ ಸ್ವಾಮಿ ನೀನು ಅಳಬೇಡವೋ, ಜೋರಾಗಿ ಹೇಳೋ, ಅವನ ದರ್ಶನ ಇನ್ನು ಮಗನ ಕೊಲೆ ಮಾಡಿದಾಳೆ, ನನಗೆ ರಕ್ತ ಕುದೀತಿತ್ತು ಅಂತ ಹೇಳಿದ್ಲ ಆ ಅಮ್ಮ. ಯಾರಂತ ಗೊತ್ತಿಲ್ಲ. ಅಯ್ಯೋ ನಾವು ಸ್ವಲ್ಪ ಮಾಡಿದ್ವಿ. ಹಂಗೆ ಜನ ಪ್ರತಿ ಇದನ್ನ ರೋಷ ಎಬ್ಬಿಸಬಾರ್ದು, ಜನಕ್ಕೆ ರೋಷ ಎಬ್ಬಿಸ್ಬೇಡ್ರಿ ಅಂತ ಸರ್ಕಾರದಲ್ಲಿ ನಾವು ಕೇಳ್ಕೊಂತ ಇದ್ದೇನೆ. ನೀವು ಈಗಾಗಲೇ ಸಿಎಂ ನವರೆಲ್ಲ ಭೇಟಿ ಮಾಡಿದ್ರು ಸರ್, ನಿಮ್ಗೆ ಒಂದು ಧೈರ್ಯ ಇತ್ತು ನಮ್ಮ ಮಗಳಿಗೆ ನ್ಯಾಯ ಸಿಗುತ್ತೆ ಅಂತ. ಈಗ ನೋಡ್ತಾ ಇದ್ವಿ ಈ ಫೋಟೋ ಈ ತರ ಎಲ್ಲ ನೋಡಿದ್ರೆ ಅಲ್ಲ, ಅವ್ರು ಜೈಲು ಎಲ್ಲರೂ ಕೂಡ ಮಿನಿಸ್ಟರ್ ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಪೊಲೀಸ್ ಅಧಿಕಾರಿ ನಮಗೇನು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಗೆ ನಾವೇನು ಕಳ್ಕೊಂಡಿಲ್ಲ. ಯಾವುದೋ ಒಂದು ಘಟನೆ ಆಗಿದ್ದ ತಕ್ಷಣ ನಾವು ಅದನ್ನು ನಂಬಿಕೆ ಕಳ್ಕೊಳಕ್ಕೆ ಆಗೋದಿಲ್ಲ. ಆದರೆ ಸರ್ಕಾರ ಈ ಬಗ್ಗೆ ತನಿಖೆ ಮಾಡಬೇಕು, ತಪ್ಪಿದ್ರೆ ಶಿಕ್ಷೆ ಆಗಬೇಕು ಹೇಗೆ ಅಂತ, ಆವಾಗ ಮಾತ್ರ ಜನರಿಗೆ ನಂಬಿಕೆ ಬರುತ್ತೆ ಅಂತ ಅನಿಸುತ್ತೆ. ನಾವು ಇಲ್ಲಿವರೆಗೂ ಸರ್ಕಾರ ನಂಬಿದ್ದೀವಿ, ಮಾಧ್ಯಮ ನಂಬಿದ್ದೀವಿ, ಮತ್ತು ಪೊಲೀಸ್ ಅಧಿಕಾರಿಗಳು ನ್ಯಾಯ ನಂಬಿದ್ದೀವಿ. ನಾವು ನ್ಯಾಯ ಸಿಗುತ್ತೆ ಅಂತಲೇ ನಮಗೆ ಇಲ್ಲಿವರೆಗೂ ಇನ್ನೂ ಕೂಡ ನಾವು ನಂಬಿಕೆಯಿಂದನೇ ಇದ್ದೀವಿ. ಈಗ ಏನು ಮಾತ್ರ ಅಲ್ಲ, ಕೆಲವು ಉಳಿದ ಆರೋಪಿಗಳು ಕೂಡ ಇದೇ ರೀತಿ ಅವರು ಸವಲತ್ತುಗಳು ಕೊಡ್ತಾ ಇದ್ದಾರೆ ಜೈಲಲ್ಲಿ. ಅದೇ ಎಲ್ಲಿ ಲೋಪ ಆಗಿದೆ ಅಂತ ಅದನ್ನ ತನಿಖೆ ಮಾಡಲಿಕ್ಕೆ ನಾನು ಹೇಳೋದು, ಹೈಕೋರ್ಟ್ ಹಾಲಿನ ನ್ಯಾಯಮೂರ್ತಿಗಳಿಂದ ಆದ್ರೆ ಮಾತ್ರ ಇದಾಗುತ್ತೆ. ಯಾವುದೇ ಪೊಲೀಸ್ ಅಧಿಕಾರಿಗಳಿಂದ ಅಥವಾ ಇನ್ಯಾರೋ ಅಧಿಕಾರಿಗಳಿಂದನೋ ಆದರೆ ಇದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದನೇ ಆಗಬೇಕು. ಇಲ್ಲಿವರೆಗೂ ಏನು ಈ ಪ್ರಕರಣ ಮುಂದುವರಿತಾ ಬಂದಿದೆ, ತನಿಖೆ ಮುಂದುವರಿತಾ ಬಂದಿದೆ, ಈ ಹಂತದಲ್ಲಿ ದರ್ಶನ್ ಏನ್ ಜೈಲಲ್ಲಿ ಇದ್ದಾರೆ, ಅವ್ರಿಗೆ ಮನೆ ಊಟ ಬೇಕು, ಅವ್ರಿಗೆ ಆ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅರ್ಜಿ ಹಾಕ್ತಾರೆ. ಇದೊಂದು ರೀತಿ ಒಂದು ನಾಟಕೀಯ ಬೆಳವಣಿಗೆ ಅಂತ ಅನ್ಸೋದಿಲ್ವಾ? ನಾಟಕೀಯ ಬೆಳವಣಿಗೆ ಅನಿಸುತ್ತಾ ಇದೆ. ಈಗ ಪೊಲೀಸ್ನರು ಅವರು ಜೈಲು ಅಧಿಕಾರಿಗಳು ಕೊಡಕ್ಕೆ ಬರಲ್ಲ ಅಂತಂದು ಅಲ್ಲಿ ಹೇಳಿರೋದು, ಇಲ್ಲಿ ಒಳಗಡೆ ಅವರಿಗೆ ಊಟ ಉಪಚಾರ ಕೊಡ್ತಾ ಇರೋದು, ಇದೆಲ್ಲ ನೋಡಿದರೆ ಇದು ನಾಟಕೀಯನೋ ಅನಿಸುತ್ತೆ. ಆದರೆ ಹಂಗಂತ ನಾವು ಇಡೀ ವ್ಯವಸ್ಥೆನೇ ನಾನು ದೂಷಣೆ ಮಾಡೋಕ್ಕೆ ತಯಾರಿಲ್ಲ. ಎಲ್ಲೋ ಒಂದು ಕಡೆ ಇದಕ್ಕೆ ಸರ್ಕಾರ ಅದು ಕ್ರಮ ಕೈಗೊಳ್ಳುತ್ತೆ ಅಂತ ನನ್ನ ನಂಬಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.